ಹೇ ಗೈಸ್ ಎಲ್ಲರಿಗೂ ನಮಸ್ಕಾರ. ಸೊ ಫೈನಲ್ ಆಗಿ KCET ನವರು ಸೆಕೆಂಡ್ ರೌಂಡ್ ನ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಆಕ್ಚುಲ್ ಆಗಿ ಇವಾಗಲೇ ಸರ್ವರ್ ಬಿಸಿ ಅಂತ ಹೇಳ್ಬಿಟ್ಟು ಬಂದಿದೆ, ಬಟ್ ನಾನು ಒಂದ್ಸತಿ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದ್ಸತಿ ತೋರಿಸ್ತೀನಿ ನೋಡಿ. ಫಸ್ಟ್ KE ವೆಬ್ಸೈಟ್ಗೆ ಹೋಗ್ಬಿಟ್ಟು ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮ್ಗೆ ಅಲ್ಲಿ ನಿಮ್ಮ ಒಂದು CET ನಂಬರ್ ಹಾಕ್ಬೇಕಾಗತ್ತೆ. ಎರಡನೇದಾಗಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕ್ಬೇಕಾಗತ್ತೆ. ಡೇಟ್ ಆಫ್ ಬರ್ತ್ ಹಾಕೊಂಡ್ಬಿಟ್ಟು ಕ್ಯಾಪ್ಚಾ ಅಂತ ಇರುತ್ತೆ. ಕ್ಯಾಪ್ಚಾ ಅಂದರೆ ಅದ್ರ ಪಕ್ಕದಲ್ಲಿರುವಂಥ ನಂಬರ್ಸು ಅಥವಾ ಲೆಟರ್ಸ್ನ ಎಂಟ್ರ್ ಮಾಡಿಬಿಟ್ಟು ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ನಿಮ್ಮ ಒಂದು ರಿಸಲ್ಟ್ ಬಂದ್ಬಿಟ್ಟು ಓಪನ್ ಆಗುತ್ತೆ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ನಿಮಗೆ ಒಂದು ಒಳ್ಳೆ ಸೀಟ್ ಸಿಕ್ಕಿದೆ ಅಂತ ಅನ್ಕೊಂತೀನಿ, ಒಂದು ಒಳ್ಳೆ ಕಾಲೇಜ್ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಒಂದು ವೇಳೆ ನಿಮ್ಗೇನ ಕಾಲೇಜ್ ಒಳ್ಳೇದು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇನ್ನೂ ಒಂದು ರೌಂಡ್ ಇದೆ, ತಲೆ ಕೆಡ್ಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ಒಂದು ವೇಳೆ ನಿಮಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದ್ರು ಅಂದ್ರೂ ಕೂಡ ತಲೆ ಕೆಡ್ಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ಇನ್ನು ನೆಕ್ಸ್ಟ್ ರೌಂಡ್ ಇದೆ, ಓಕೆನಾ. ಆಲ್ ದ ಬೆಸ್ಟ್ ಎಲ್ಲರಿಗೂ ಕೂಡ. ಇವಾಗಲೇ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ನಿಮ್ಗೆ ಇವಾಗ ಬರ್ತಿಲ್ಲ ಅಂತ ಹೇಳೋದಾದರೆ ಇನ್ನೊಂದು 2-3 ಅವರ್ ಬಿಟ್ಬಿಟ್ಟು ಟ್ರೈ ಮಾಡಿ. ಖಂಡಿತವಾಗ್ಲೂ ಕೂಡ ಎಲ್ಲರೂ ಅವಾಗಲೇ ನೋಡಿರ್ತಾರೆ, ಬಟ್ ನಿಮಗೆ ಓಪನ್ ಆಗ್ಬೋದು. ಹಂಗೂ ಬಂದಿಲ್ಲ ಅಂದರೆ ಈವ್ನಿಂಗ್ ಟ್ರೈ ಮಾಡಿ, ಖಂಡಿತವಾಗ್ಲೂ ಕೂಡ ಬರುತ್ತೆ. ಟ್ರೈ ಮಾಡ್ತಾನೆ ಇರಿ, ಬರ್ತಾನೆ ಇರುತ್ತೆ, ಓಕೆನಾ. ಧನ್ಯವಾದ. ಜೈ ಹಿಂದ್, ಆಲ್ ದ ಬೆಸ್ಟ್.